ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗಂತೂ ಯೂಟ್ಯೂಬ್ ಆನ್ ಮಾಡಿದರೆ ಯಾವ ಚಾನಲಲ್ಲಿ ನೋಡಿದ್ರೂ ಸಹ ಮಾರ್ಚ್ 29 ಶನಿ ರಾಶಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ರಾಶಿಯವರಿಗೆ ಸಾಡೆ ಸಾತಿ ಸ್ಟಾರ್ಟ್ ಆಗುತ್ತೆ. ಇವ್ರಿಗೆ ಪಂಚಮ ಶನಿ, ಅವ್ರಿಗೆ ಅಷ್ಟಮ ಶನಿ, ಇವ್ರಿಗೆ ಇನ್ನೊಂದು ಅರ್ಧಾಷ್ಟಮ ಶನಿ, ಹೀಗೆ ಹೇಳೋದನ್ನು ನೋಡ್ತಾ ಇರ್ತೀವಲ್ವ. ನೋಡ್ತಾ ಇದ್ದರೆ ನಂಬೋವ್ರ ಮನಸ್ಸಿಗಂತೂ ಭಯ ಬಂದೇ ಬರುತ್ತೆ. ಅದೆಲ್ಲ ಅವ್ರವ್ರ ನಂಬಿಕೆ. ಅದ್ರ ಜ್ಯೋತಿಷ್ಯದ ಬಗ್ಗೆ ನಾವು ಮಾತಾಡೋದು ಬೇಡ. ಈಗ ನಾನು ಹೇಳೋದು ದೇವರು ಅನ್ನೋ ಒಂದು ಪಾಸಿಟಿವಿಟಿ ಬಗ್ಗೆ ಮಾತ್ರ. ಕಷ್ಟ ಬರುತ್ತೆ ಅಂತ ಭಯ ಪಡೋ ಬದಲು ಮೊದಲೇ ನಾವು ಜಾಗೃತರಾಗಿದ್ದು ದೇವರ ಮೊರೆ ಹೋಗೋದು ಇನ್ನೂ ಒಳ್ಳೆಯದಲ್ವಾ. ಈ ರೀತಿ ಏನೋ ಆದಾಗ ನಮಗೆ ಕಷ್ಟಗಳೆಲ್ಲ ಬರುತ್ತೆ ಅನ್ನೋದು ನಿಜ ಆದರೆ ದೇವರನ್ನು ಪ್ರಾರ್ಥಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಅಷ್ಟೇ ನಿಜ ಅಲ್ವಾ. ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋ ಸ್ತುತಿ ಶನೈಶ್ಚರ ಕೃತ ನರಸಿಂಹ ಸ್ತುತಿ ಅಂತ ಹೇಳ್ಬಿಟ್ಟು, ಅಂದರೆ ಶನೈಶ್ಚರನೇ ಬರೆದಿರೋಂಥ ನರಸಿಂಹದೇವರ ಮೇಲೆ ಬರೆದಿರೋಂಥ ಒಂದು ಕೃತಿ ಬಗ್ಗೆ ಇವತ್ತು ಮಾತಾಡೋಣ. ಶನೈಶ್ಚರ ಅಂದರೆ ಏನು? ಶನೈ ಮೀನ್ಸ್ ಸ್ಲೋ ಅಂತ, ಚರ ಮೀನ್ಸ್ ಮೂವ್, ಅಂದರೆ ಸ್ಲೋ ಮೂವಿಂಗ್ ಪ್ಲ್ಯಾನೆಟ್ ಆಗಿರೋದ್ರಿಂದ ಅವನಿಗೆ ಶನೈಶ್ಚರ ಅಂತ ಹೇಳಿ ಹೆಸರಿದೆ. ಅವನು ಒಂದೊಂದು ರಾಶಿಯಲ್ಲಿ 2.5 years ಇರ್ತಾರೆ. ಶನೈಶ್ಚರ ಒಂದು ರಾಶಿಯಲ್ಲಿ 2.5 years ಇರೋದ್ರಿಂದ ಹಿ ಮೂವ್ ಸ್ಲೋಲಿ ಟು ನೆಕ್ಸ್ಟ್ ರಾಶಿ. ಸೊ ಅದಕ್ಕೆ ಶನೈಶ್ಚರ ಅಂತ. ಹಾಗಾಗಿ ನಂಬೋರಿಗೆಲ್ಲ ಅದಕ್ಕೇ ಭಯ. ಈ 2.5 ವರ್ಷ ನಾವು ಹೇಗಪ್ಪ ಫೇಸ್ ಮಾಡೋದು, ಕಷ್ಟಗಳು ಬಂದರೆ ನಮಗೆ ಶನಿ ಎಷ್ಟು ಕಷ್ಟ ಕೊಡ್ತಾನೋ ಅಂತ ಹೇಳಿಬಿಟ್ಟು ಭಯ ಆಗ್ತಾ ಇರುತ್ತೆ. ಆದರೆ ಶನೈಶ್ಚರ ಖಂಡಿತ ಕೆಟ್ಟದೊಂದೇ ಮಾಡೋದಿಲ್ಲ. ನಮ್ಮ ಕರ್ಮ ಫಲಗಳು ಚೆನ್ನಾಗಿದ್ದರೆ ಅವರು ಅಷ್ಟೇ ಒಳ್ಳೆಯದು ಸಹ ಮಾಡ್ತಾರೆ ಅಂತ ತಿಳಿದವರು ಹೇಳ್ತಾರೆ. ಒಟ್ಟಿನಲ್ಲಿ ಅವರು ಕರ್ಮ ಫಲದಾತ. ನಾವು ಹಿಂದಿನ ಜನ್ಮದಲ್ಲೇನಾದರೂ ಒಳ್ಳೇದು ಮಾಡ್ಕೊಂಡು ಬಂದಿದ್ರೆ ಒಳ್ಳೇದು ಕೊಡ್ತಾರೆ. ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ತಪ್ಪನ್ನು ನಾವೇ ಅನುಭವಿಸ್ಬೇಕು. ನಿನ್ನೆ ನಾನು ಯಾವುದೋ ಒಂದು ಚಾನಲ್ ನೋಡುವಾಗ ಒಬ್ಬರು ತಿಳಿದವರು ಚೆನ್ನಾಗಿ ಹೇಳ್ತಾಯಿದ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಈಗ ಶನೈಶ್ಚರ ಅಂದರೆ ಒಂದು CCTV ಥರ ಅಂತ ಹೇಳ್ತಾಯಿದ್ರು ಅವರು. ಎಲ್ಲ ಕ್ಯಾಪ್ಚರ್ ಮಾಡಿಟ್ಕೊಂಡಿರುತ್ತೆ. ಹೇಗೆ CCTVನೋ ಹಾಗೆ ಶನೈಶ್ಚರನ ಲೆಕ್ಕದಲ್ಲೂ ಎಲ್ಲನೂ ಕ್ಯಾಪ್ಚರ್ ಆಗಿರುತ್ತೆ. ಸೊ ಅವನು ಒಂಥರ ಒಳ್ಳೆಯವರಿಗೆ CCTV ಹೇಗೆ ಪ್ರೊಟೆಕ್ಷನ್ ಅಲ್ವಾ, ಒಂಥರ ಯಾರು ಭಯ ಇಲ್ಲದೆ ನಾವು ಓಡಾಡ್ಬೋದು. ಕಳ್ಳಕಾಕರು ಭಯ CCTV ಇದೆ ಅಂದರೆ ಎಲ್ಲರಿಗೂ ಭಯ ಇರುತ್ತೆ ಅಂತ. ಒಳ್ಳೆಯವ್ರಿಗೆ ಹೇಗೆ ಅದು ಪ್ರೊಟೆಕ್ಷನ್ನು, ಹಾಗೆ ಕೆಟ್ಟವರಿಗೆ, ತಪ್ಪು ಮಾಡೋರಿಗೆ, ಕಳ್ಳಕಾಕರಿಗೆ ಎಲ್ಲ CCTV ಅನ್ನೋದೊಂದು ಎನಿಮಿ. ಹಾಗೆ ನಮ್ಮ ಶನೈಶ್ಚರನು ಸಹ ಯಾರಿಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾನೆ. ಅದೆಲ್ಲ ಬಿಡಿ, ಈಗ ಮತ್ತೆ ನಾವು ನಮ್ಮ ಶ್ಲೋಕಕ್ಕೇ ಬರೋಣ. ಶನೈಶ್ಚರ ಕೃತ ನರಸಿಂಹ ಸ್ತುತಿ ಅದು ಎಷ್ಟು ಹೆಲ್ಪ್ಫುಲ್ಲು ಅಂದರೆ ಅದ್ರ ಮೀನಿಂಗ್ ನೀವು ಕೊನೆಗೆ ನಾನು ಹೇಳಿದ್ದೀನಿ. ಈ ವಿಡಿಯೋದ ಕೊನೆಯಲ್ಲಿ ಅದ್ರ ಮೀನಿಂಗ್ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಅದನ್ನು ಕೇಳಿಸ್ಕೊಳ್ಳಿ, ಮಿಸ್ ಮಾಡಿದೆ. ಆಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದು ಹೆಲ್ಪ್ಫುಲ್ ಅಂತ. ಇದು ಅವರಿಬ್ಬರ ಮಧ್ಯೆ, ಶನೈಶ್ಚರ ಮತ್ತು ನರಸಿಂಹದೇವರ ಮಧ್ಯೆ ನಡೆಯೋ ಒಂದು ಒಪ್ಪಂದ. ಶನೈಶ್ಚರಂಗೂ ಬೇಜಾರಾಗುತ್ತೆ ಒಂದು ಸರಿ. ನಾನು ಯಾವಾಗಲೂ ಜನರಿಗೆ ಕಷ್ಟನೇ ಕೊಡಬೇಕು, ನನಗೂ ಬೇಜಾರಾಗುತ್ತೆ, ಇದಕ್ಕೇನು ಪರಿಹಾರ ಇಲ್ವಾ ಅಂತ ನರಸಿಂಹದೇವರನ್ನು ಕೇಳ್ಕೊಂಡು ಹೋದಾಗ ಅವರಿಬ್ಬರ ಮಧ್ಯೆ ಒಂದು ಸಂವಾದ. ಅವ್ರನ್ನೆಲ್ಲ ನರಸಿಂಹದೇವರನ್ನು ಹೊಗಳ್ಬಿಟ್ಟು ಕೊನೆಯಲ್ಲಿ ನರಸಿಂಹದೇವರು ಅವ್ರಿಗೆ ಒಲಿದು ಬಿಟ್ಟು, ಇದನ್ನೇ ನೀನು ಬರೆದಿರೋ ಈ ಕೃತಿನೇ ಯಾರು ಓದ್ತಾರೋ ಅವರಿಗೆ ಮುಂದೆ ಏನೂ ತೊಂದರೆ ಆಗಲ್ಲ. ಅವರ ಜನ್ಮರಾಶಿಯಿಂದ ಯಾವ ಸ್ಥಾನದಲ್ಲಿ ನೀನು ಬಂದ್ರೂ ಅವರಿಗೇನು ತೊಂದರೆ ಆಗೋದಿಲ್ಲ. ಅದಕ್ಕೆ ನಾನು ಅಭಯ ಕೊಡ್ತೀನಿ ಅಂತ ಹೇಳಿಬಿಟ್ಟು ಶನೈಶ್ಚರಂಗೆ ಸಮಾಧಾನ ಮಾಡ್ತಾರೆ ಕೊನೆಯಲ್ಲಿ. ಆ ಒಂದು ಶ್ಲೋಕನೇ ಇದು. ಶ್ರೀಕೃಷ್ಣ ಉವಾಚ ಸುಲಭೋ ಭಕ್ತಿಯುಕ್ತಾನಾಂ ದುರ್ದರ್ಶೋ ದುಷ್ಟಚೇತಸಾಂ ಅನನ್ಯಗತಿಕಾನಾಂ ಚ ಪ್ರಭುರ್ಭಕ್ತೈಕವತ್ಸಲಃ ಶನೈಶ್ಚರಸ್ತತ್ರ ನರಸಿಂಹದೇವ ಸ್ತುತಿಂ ಚಕಾರಾಮಲಚಿತ್ತವೃತ್ತಿಃ ಪ್ರಣಮ್ಯ ಸಾಷ್ಟಾಂಗಮಶೇಷಲೋಕಾ ಕಿರೀಟನೀರಾಜಿತಪಾದಪದ್ಮಂ ಶ್ರೀಶನಿರುವಾಚ ಯತ್ಪಾದಪಂಕಜರಜಃ ಪರಮಾದರೇಣ ಸಂಸೇವಿತಂ ಸಕಲಕಲ್ಮಷರಾಶಿನಾಶಂ ಕಲ್ಯಾಣಕಾರಕಮಶೇಷ ನಿಜಾನುಗಾನಾಂ
सत्वं नृसिंहमयि देहि कृपावलोकं सर्वत्र चञ्चलतया स्थितया हि लक्ष्म्या ब्रह्मादिवन्द्यपदया स्थिरयान्यसेवी पादारविन्दं युगलं परमादरेण सत्वं नृसिंहमयि देहि कृपावलोकं यद्रूपमागमशिरः प्रतिपाद्यमाद्यम् आध्यात्मिकादिपरितापहरं विचिन्त्यं योगीश्वरैरपगता किल दोषसङ्गैः सत्वं नृसिंहमयि देहि कृपावलोकं प्रह्लादभक्तवचसा हरिराविरासीत् स्तम्भे हिरण्यकशिपुं य उदारभावः ऊर्वो निधाय उदरं न करैर्दधारा सत्वं नृसिंहमयि देहि कृपावलोकं योनैजभक्तमनलाम्बुदिभूधरोग्र शृङ्गप्रपातविशदन्तसरीसृपेभ्यः सर्वात्मका परमकारुणिकोररक्षा सत्वं नृसिंहमयि देहि कृपावलोकं यन्निर्विकारपररूपविचिन्तनेन योगीश्वरा विषयवीतसमस्तरागाः विश्रान्तिमापुरविनाशवतीं पराख्यां सत्वं नृसिंहमयि देहि कृपावलोकं यद्रूपमुग्रमरिमर्दनभावशाली सञ्चिन्तनेन सकला भवभीतिहारी भूतज्वरग्रहसमुद्भवभीतिनाशां सत्वं नृसिंहमयि देहि कृपावलोकं यस्योत्तमं यश उमापतिमग्रजन्मं शक्रादिदैवतसभासु समस्तगीतं श्रुत्वैकसर्वशमलप्रशमैकदक्षं सत्वं नृसिंहमयि देहि कृपावलोकं श्रीकृष्ण उवाच इत्थं श्रुत्वा स्तुतिं देव शनिना कल्पितां हरिः उवाच ब्रह्मवृन्दस्तं शनिं तं भक्तवत्सलः श्रीनरसिंह उवाच प्रसन्नोऽहं शने तुभ्यं वरं वरयशोभनं यं वाञ्छसि तमेव त्वं सर्वलोकहितावहं श्रीशनिरुवाच नृसिंहत्वं मयि कृपां कुरु देवदयानिधे मद्वासरस्त्वप्रीतिकरः स्यात् देवतापते मत्कृतं त्वत्परं स्तोत्रं शृण्वन्ति च पठन्ति च सर्वान् कामान् पूरयथा तेषां त्वं लोकभावनः श्रीनरसिंह उवाच तथैवास्तु शनेऽहं वै रक्षो भुवनसंस्थितः भक्तकामान् पूरयिष्ये त्वं ममैकं वच शृणु त्वत्कृतं मत्परं स्तोत्रं यः पठेत् शृणुयाच्च यः द्वादशाष्टमजन्मस्तात् त्वद्भयं मास्तु तस्य वै शनिर्नरहरिं देवं तथेति प्रत्युवाचः ततः परमसन्तुष्टो जयेति मुनयो वदम् श्रीकृष्ण उवाच इदं शनैश्चरस्यात् नरसिंहदेव संवादमेतत्स्तवनं च मानवः शृणोति यः श्रावयते च भक्त्यां सर्वाण्यभीष्टानि च विन्दते ध्रुवम् इति शनैಶ್ಚರಕೃತ ನರಸಿಂಹಸ್ತುತಿಃ. ಬ್ರಹ್ಮದೇವರ ಸಭೆಯಲ್ಲಿ ನಡೆಯುವಂಥ ಈ ಒಂದು ಸಂವಾದ ಫಸ್ಟ್ ಶನೈಶ್ಚರ ಹೇಳ್ತಾನೆ, ಭಕ್ತಿಯಿಂದ ಪೂಜಿಸೋರಿಗೆ ಧ್ಯಾನಿಸೋರಿಗೆ ಎಲ್ಲರಿಗೂ ಸುಲಭವಾಗಿ ಸಿಗ್ತೀಯ ನೀನು, ಹಾಗೆ ದುಷ್ಟರಿಗೆ ಶಿಕ್ಷೆ ಕೊಡೋನಾಗಿರ್ತೀಯ, ಇಡೀ ಜಗತ್ತಿನ ಎಲ್ಲರಿಗೂ ಪ್ರಭುವಾದ ಲಕ್ಷ್ಮೀ ನರಸಿಂಹ ನಿನಗೆ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಯಾರು ನರಸಿಂಹದೇವರನ್ನು ಭಕ್ತಿಯಿಂದ ಪೂಜಿಸ್ತಾರೋ, ಸ್ತುತಿ ಮಾಡ್ತಾರೋ, ಅವರ ಸಮಸ್ತ ಪಾಪಗಳು ಎಲ್ಲ ಪರಿಹಾರ ಆಗಿಬಿಟ್ಟು ವಿಶೇಷ ಅನುಗ್ರಹ ಸಿಗುತ್ತೆ
ಅಂತ ಹೇಳ್ತಾರೆ. ಹಾಗೆ ಲಕ್ಷ್ಮೀದೇವಿಯು ಸಹ ನಿನ್ನ ಪಾದನ ಪೂಜೆ ಮಾಡ್ತಾ ಇದ್ದಾರೆ. ಬ್ರಹ್ಮ, ರುದ್ರಾದಿ ದೇವತೆಗಳು ಎಲ್ಲರೂ ಸಹ ನಿನ್ನ ಪಾದ ಪೂಜೆ ಮಾಡ್ತಾರೆ. ಅವರೆಲ್ಲರಿಗೂ ಕೃಪೆ ಮಾಡಿರೋ ನೀನು ನನ್ನನ್ನು ಒಂದು ಕ್ಷಣ ನೋಡಿ ಶನೈಶ್ಚರ ಎಷ್ಟು ಚೆನ್ನಾಗಿ ಕೇಳ್ಕೊಳ್ತಾರೆ ಅಂತಂದರೆ, ಜಗತ್ತಿನ ಉದ್ಧಾರಕ್ಕಾಗಿ ಅವ್ರು ಕೇಳ್ಕೊಳ್ತಿರೋದು, ಅವರಿಗೋಸ್ಕರ ಅಲ್ಲ. ನನ್ನ ಕಡೆ ಒಂದು ಸ್ವಲ್ಪ ನೀನು ನೋಡು, ಬೇಜಾರಾದಾಗ ಕೇಳ್ಕೊಳ್ತಾ ಇರೋದು, ನನ್ನನ್ನು ನೋಡು ಅಂತ. ಎಲ್ಲ ಪಂಡಿತರಿಗೆ, ವೇದ ಅಧ್ಯಯನ ಮಾಡೋ ಅಂಥವರಿಗೆ ಎಲ್ಲ ದೋಷಗಳನ್ನು ಕಳೀತೀಯ ನಿನ್ನನ್ನು ಭಜಿಸಿದರೆ ಅಂತ. ನೀನು ನನ್ನನ್ನು ನೋಡು. ಭಕ್ತ ಪ್ರಹ್ಲಾದನಿಗೆ ಅಷ್ಟು ಪುಟ್ಟ ಹುಡುಗ ಆದರೂ ಸಹ ಅವನು ಭಕ್ತಿಗೆ ಒಲಿದು ಅವನು ಕರೆದ ತಕ್ಷಣ ಬಂದು ಸ್ತಂಭದಿಂದ ಒಡ್ಕೊಂಡು ಬಂದುಬಿಟ್ಟು ಅವರಪ್ಪ ಹಿರಣ್ಯ ಕಶಿಪುನ ನಿನ್ನ ವಜ್ರದಂತಹ ಉಗುರುಗಳಿಂದ ಹೇಗೆ ಸೀಳಿ ಅವರನ್ನು ಸಂಹಾರ ಮಾಡಿ, ಹಿರಣ್ಯಕಶಿಪನ ಸಂಹಾರ ಮಾಡಿಯೋ ಅಂಥ ದೇವರು ಅವನಿಗೆ ಭಕ್ತ ಪ್ರಹ್ಲಾದನಿಗೆ ಒಲಿದಂಥ ನೀನು ನನ್ನ ಮೇಲೂ ಕರುಣೆ ಇಡು, ನನ್ನನ್ನು ಒಂದು ಕ್ಷಣ ನೋಡು. ಅಷ್ಟು ಪುಟ್ಟ ಬಾಲಕನ ಯಾವ್ಯಾವ ಥರ ಬೆಟ್ಟದ ಮೇಲಿಂದ ಎತ್ತಾಕ್ತಾರೆ, ಹಾಗೆ ಆನೆಕಾಲಿಂದ ತುಳಿಸ್ತಾರೆ, ಹುಲಿ ಬೋನ್ನಲ್ಲಿ ಇಡ್ತಾರೆ, ಬೆಂಕಿಲಿ ಬಿಸಾಡ್ತಾರೆ, ಜಂತುಗಳಿಗೆಲ್ಲ ಕಚ್ಚಿಸ್ಬಿಟ್ಟು ಸಮುದ್ರಕ್ಕೆಲ್ಲ ಬಿಸಾಡ್ತಾರೆ, ಕುದಿಯೋ ಎಣ್ಣೆನಲ್ಲಿ ಹಾಕ್ತಾರೆ, ವಿಷ ಕುಡಿಸ್ತಾರೆ. ಈ ಥರ ಎಲ್ಲ ಮಾಡಿದಾಗ್ಲೂ ಸಹ ನೀನು ಆ ಭಕ್ತ ಪ್ರಹ್ಲಾದನ ಕಾಪಾಡಿದ್ಯಾ. ಹಾಗೆ ನೀನು ನನ್ನನ್ನು ಸಹ ದಯೆಯಿಂದ ಕಾಪಾಡು ಅಂತ ಕೇಳ್ತಾರೆ. ಯಾವ ಕಾಲದಲ್ಲೂ ಆಗದೆ ಇರುವಂಥ ನಿನ್ನ ರೂಪನ ಧ್ಯಾನ ಮಾಡೋದ್ರಿಂದ ಯೋಗೀಶ್ವರರು ಸಹ ಮೋಕ್ಷ ಹೊಂದುತ್ತಾರೆ. ಹಾಗೆ ಎಲ್ಲ ಪಾಪಗಳನ್ನು ಕಳೆಯುವ ನಿನ್ನ ರೂಪನ ಧ್ಯಾನ ಮಾಡೋದ್ರಿಂದ ಭೂತ ಪ್ರೇತ ಭಯ ಜ್ವರ ಎಲ್ಲ ಗ್ರಹದೋಷ ಸಹ ನಾಶ ಆಗಿಬಿಡುತ್ತೆ ಅಂತ ನರಸಿಂಹಸ್ವಾಮಿಯೇ ನನ್ನ ಮೇಲೆ ಕೃಪೆ ಮಾಡು. ಉಮಾಪತಿಯಾದ ರುದ್ರದೇವರು, ಬ್ರಹ್ಮದೇವರು, ಇಂದ್ರದೇವರು ಎಲ್ಲರೂ ಸಹ ತಮ್ಮ ತಮ್ಮ ಲೋಕದಲ್ಲಿ ಅವರವರ ಸಭೆಗಳಲ್ಲಿ ನಿನ್ನನ್ನು ನಿರ್ಮಲ ಮನಸ್ಸಿನಿಂದ ಸ್ತುತಿ ಮಾಡ್ತಾರೆ. ಅಂಥವ್ರಿಗೆ ಒಲಿಯೋ ನೀನು ನನ್ನನ್ನು ನನ್ನ ಕಡೆಗಣ್ಣಿಂದಾದರೂ ನೋಡು. ಈ ರೀತಿ ಎಲ್ಲ ಬ್ರಹ್ಮದೇವರ ಸಭೆಯಲ್ಲಿ ತನ್ನನ್ನು ಸ್ತುತಿ ಮಾಡ್ತಾ ಇರೋ ಶನಿದೇವರನ್ನು ನೋಡಿಬಿಟ್ಟು ಭಕ್ತರನ್ನು ಬೇಗ ಒಲಿಯುವಂಥ ಲಕ್ಷ್ಮೀ ನರಸಿಂಹದೇವರು ಅನುಗ್ರಹ ಮಾಡಿ ಕೇಳ್ತಾರೆ. ಆಯ್ತಪ್ಪ, ಶನೈಶ್ಚರ ನಿನ್ನ ಭಕ್ತಿಗೆ ಮೆಚ್ಚದೆ, ನಾನು ಪ್ರಸನ್ನ ಆಗಿದ್ದೀನಿ. ನೀ ಇಡೀ ಲೋಕಕ್ಕೆ ನೋಡಿ, ಇಲ್ಲಿಂದ ತುಂಬ ಇಂಪಾರ್ಟೆಂಟ್ ಇದು, ಎಲ್ಲ ಲೋಕಕ್ಕೆ ಹಿತ ಆಗುವಂಥ ಯಾವುದೇ ವರನ್ ಬೇಕಾದರೂ ಕೇಳು, ನಾನು ಕೊಡ್ತೀನಿ ಅಂತ ಕೇಳ್ತಾರೆ. ಆಗ ಶನೈಶ್ಚರರು ಹೇಳ್ತಾರೆ, ಸ್ವಾಮಿ ಲಕ್ಷ್ಮೀ ನರಸಿಂಹ, ನೀನು ನನಗೆ ಒಳ್ಳೇದು ಮಾಡು. ಎಲ್ಲ ಸರ್ವ ಲೋಕಕ್ಕೂ ಎಲ್ಲ ಲೋಕಕ್ಕೂ ದೇವತಾಪತಿ ನೀನು ಅಂತ ದಯಾಸಿಂಧು ತಂದೆ. ನನ್ನ ವಾರವಾದ ಶನಿವಾರ ನಿನಗೆ ಪ್ರೀತಿಯ ವಾರ ಆಗಲಿ. ನೋಡಿ ಅಲ್ಲಿ ಹೇಗೆ ಕೇಳ್ಕೊಳ್ತಾರೆ, ಹೇಗೆ ಅವರಿಬ್ಬರ ಮಧ್ಯೆ ನಡೆಯೋ ಒಪ್ಪಂದ ಅಂತಂದರೆ, ನನ್ನ ವಾರ ಶನಿವಾರ ನಿನಗೂ ಸಹ ಪ್ರೀತಿಯ ವಾರ ಆಗಲಿ. ನನ್ನಿಂದ ರಚಿತ ಆಗಿರೋ ಈ ಸ್ತೋತ್ರನ ಯಾರು ಹೇಳ್ತಾರೋ ಅಥವಾ ಕೇಳ್ತಾರೋ, ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಮತ್ಕೃತಂ ತ್ವತ್ಪರಂ ಸ್ತೋತ್ರಂ ಶೃಣ್ವಂತಿ ಪಠಂತಿ ಚ, ಅಂದರೆ ಓದಿದ್ರು ಅಥವಾ ಕೇಳಿದ್ರು ಏನು ಸರ್ವಾನ್ ಕಾಮಾನ್ ಪೂರಯತ, ಅವರ ಎಲ್ಲ ಅಭಿಷ್ಟಗಳು ಪೂರ್ತಿಯಾಗತ್ತೆ ಅಂತ ಹೇಳಿಬಿಟ್ಟು ಅವರು ಕೇಳ್ಕೊಳ್ತಾರೆ. ಆಗ ಲಕ್ಷ್ಮೀ ನರಸಿಂಹದೇವರು ಹೇಳ್ತಾರೆ, ಆಯಿತು ಶನೈಶ್ಚರ, ನೀನು ಹೇಳ್ದಂಗೆ ಆಗಲಿ. ನಂದು ಈ ಮಾತನ್ನು ಕೇಳು, ನೀನೇನು ಕೇಳಿದೆಯೋ ಅದನ್ನು ನಿನಗೆ ಅನುಗ್ರಹ ಮಾಡಿದ್ದೀನಿ. ಇನ್ಮೇಲೆ ನಿನ್ನ ಭಕ್ತರ ಎಲ್ಲ ಆಸೆನೂ ನಡೆಸ್ಕೊಡ್ತೀನಿ. ನಿನ್ನಿಂದ ರಚಿತ ಆಗಿರೋ ಈ ಸ್ತೋತ್ರನ ಹೇಳೋರಾಗಲಿ ಅಥವಾ ಕೇಳೋರಾಗಲಿ, ನೋಡಿ ಅವರು ಇಬ್ಬರ ಮಧ್ಯೆ ಅಷ್ಟು ಇದಾಗಿದೆ, ಹೇಳೋರಾಗಲಿ ಕೇಳೋರಾಗಲಿ ಅವರಿಗೆ ನೀನು ಅವರ ರಾಶಿ ಪ್ರಕಾರ 12ನೇ ಇದರಲ್ಲಿ ಬಂದರೆ 8ನೇ ಮನೆಯಲ್ಲಿ ದ್ವಾದಶಾಷ್ಟಮ ಜನ್ಮ ಅಂತ ಪಂಚಮನು, ಎಲ್ಲ ಪಂಚಮದಲ್ಲಿ ಎಲ್ಲೇ ಬಂದ್ರೂ ಸಹ ನಿನ್ನ ಕಾಟ ಅವರಿಗೆ ಇರೋದಿಲ್ಲ, ಏನೂ ತೊಂದರೆ ಆಗಲ್ಲ. ಈ ಒಂದು ಸ್ತೋತ್ರನ ಅವ್ರು ಹೇಳ್ಕೊಂಡ್ರೆ ಸಾಕು, ಎಲ್ಲ ತೊಂದರೆಗಳು ಪರಿಹಾರ ಆಗತ್ತೆ ಅಂತ. ಆಗ ಶನಿದೇವರು ಹಾಗೇ ಆಗಲಿ, ನೀವು ಹೇಗೆ ಅಪ್ಪಣೆ ಕೊಡ್ತೀರೋ ಹಾಗೆ ಇನ್ಮುಂದೆ ನಾನು ನನ್ನ ಇದನ್ನು ದೇವರ ಸಭೆಯಲ್ಲೇ ಅವ್ರು ಹೇಳ್ತಾರೆ, ನೀವು ಹೇಳ್ದಂಗೆ ಅಪ್ಪಣೆ ಕೊಟ್ಟಂಗೆ ಅವರಿಗೆ ನಾನು ಕಾಟ ಕೊಡೋದಿಲ್ಲ, ಯಾರು ಇದನ್ನು ಓದ್ತಾರೋ ಅವರಿಗೆ ನಾನೇನು ಇದು ಮಾಡಲ್ಲ ಅಂತ ಹೇಳ್ತಾರೆ.
ಆವಾಗ ಎಲ್ಲರಿಗೂ ಖುಷಿಯಾಗುತ್ತೆ, ಎಲ್ಲ ಜಯಕಾರ ಮಾಡ್ತಾರೆ. ಕೊನೆಗೆ ಕೃಷ್ಣ ಇನ್ನೊಂದು ಸರಿ ಅದನ್ನು ಇದು ಮಾಡ್ತಾರೆ ನೋಡಿ. ಈ ರೀತಿ ಶನೈಶ್ಚರರಿಗೂ ಮತ್ತು ನರಸಿಂಹದೇವರಿಗೂ ನಡೆದ ಸಂವಾದ ರೂಪವಾದ ಈ ಸ್ತೋತ್ರನ ಭಕ್ತಿಪೂರ್ವಕವಾಗಿ ಯಾವ ಮನುಷ್ಯ ಹೇಳ್ತಾನೋ ಅಥವಾ ಕೇಳ್ತಾನೋ, ಯಾರು ಏನು ಹೇಳಲೇಬೇಕು ಓದಲೇಬೇಕು ಅನ್ನೋ ಒಂದು ಕಂಪಲ್ಸರಿ ಇಲ್ಲ. ಜಸ್ಟ್ ಹೇಳಿದರೂ ಸಾಕು, ಕೇಳಿದರೂ ಸಾಕು, ಅವರ ಎಲ್ಲ ಅಭಿಷ್ಟಗಳು ನಿಶ್ಚಯವಾಗಿ ಪೂರೈಸುತ್ತೆ. ಯಾವ ತೊಂದರೆ ಏನು ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ಕೃಷ್ಣ ಸಹ ಮತ್ತೊಂದು ಸರಿ ಹೇಳ್ತಾರೆ. ಹಾಗಾಗಿ ನಮ್ಮ ಜನ್ಮರಾಶಿಗೆ ಶನೈಶ್ಚರ ಎಲ್ಲೇ ಬರಲಿ ಯಾವ ಭಯ ಪಡೋದು ಬೇಡ. ನಾವು ಭಕ್ತಿಯಿಂದ ನರಸಿಂಹದೇವರನ್ನು ಅಥವಾ ಯಾವ ದೇವರೇ ಆಗಲಿ, ನಿಮಗೆ ಇಷ್ಟವಾದ ಯಾವ ದೇವರನ್ನೇ ಆಗಲಿ, ಇದು ಒಂದು ಸ್ತೋತ್ರ. ಅವರಿಬ್ಬರ ಮಧ್ಯೆ ನನಗೆ ಗೊತ್ತಿದೆ, ಇವರಿಬ್ಬರ ಮಧ್ಯೆ ನಡೆದಿದ್ದು ಹೀಗೆ ಅಂತ ಬರೆದಿರೋದ್ರಿಂದ ನಾನು ಹೇಳಿದ್ದೀನಿ. ಸೊ ನಿಮಗೆ ನಿಮ್ಮ ಯಾವುದನ್ನಾಗಲು ಭಕ್ತಿಯಿಂದ ದೇವರನ್ನು ನೆನೆಸ್ಕೊಂಡ್ರೆ ಯಾವ ಭಯ ಪಡಬೇಕಾಗೂ ಇಲ್ಲ, ಏನಾಗಬೇಕಾಗೂ ಇಲ್ಲ, ಎಲ್ಲನೂ ದೇವರು ಒಳ್ಳೆಯದೇ ಮಾಡ್ತಾನೆ ಅಂತ ಅಂದ್ಕೊಳ್ಳೋಣ. ಹಾಗೆ ಚೆನ್ನಾಗಿ ಬದುಕೋಣ. ಸೊ ಇದೇನಾದರೂ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.